ಯಾಕೋ ಮಾವನ್ ರೋಲ್ ಮಾಡಿದ್ದಾರೆ ಅಂತ ಕೇಳ್ಪಟ್ಟೆ. ರಂಗಾಯಣ ರಘು ಸರ್, ಏನು ಹೇಳ್ತೀರಾ? ಏನು ಹೇಳೋದು, ಈ ನಮ್ಮ ಡೈರೆಕ್ಟ್ರು ನಮ್ಮಿಬ್ರು, ನನಗೂ ಸಾಧಕ್ಕೆ ಹೋಗಿಲ್ಲ, ಇಬ್ರಿಗೂ ಬುಲ್ಡೆಗೆ ಓಡಿಸ್ಬಿಟ್ಟು ಮಲಗಿಸ್ಬಿಟ್ಟು ಸರ್ ಕ್ಲೈಮ್ಯಾಕ್ಸಲ್ಲಿ ಎದ್ದೇಳ್ತೀರಾ ಅಂತ ಹೇಳೋರು. ನಮ್ಗೆ ಈ ಸೀನಲ್ಲಿ ಇಲ್ಲವೇ ಇಲ್ಲ, ಈ ಪುರಾಣದ ಸೀನಲ್ಲಿ ನಾವು ಇಲ್ಲವೇ ಇಲ್ಲ. ಹೋಗಿ 3 ದಿನಕ್ಕೆ ಬುಲ್ಡೆಗೆ ನಮ್ಮಿಬ್ರಿಗೂ ಬುಲ್ಡೆಗೆ ಓಡಿಸಿ ಮಲಗಿಸ್ಬಿಟ್ಟು ಸರ್ ನೀವು ಇದಂತ ರಂಗಸ್ಥಳದ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಎದ್ದು ಬರ್ತೀರಾ ಸರ್ ಅಂತ ಹೇಳಿದ್ರು ಈ ಡೈರೆಕ್ಟ್ರು ನಮಗೆ. ಏನು ಡೈರೆಕ್ಟ್ರ್ ಹಿಂಗೆ ಮಾಡೋದು ನೀವು? ನಾವು ಅಯ್ಯಯ್ಯೋ ನಾವು ಇಲ್ಲಿ ಪುರಾಣದಲ್ಲಿ ಇಲ್ವೇ ಇಲ್ವಲ್ಲ ಅಂತ ನಾವು ಬಾಧೆ ಪಡ್ತಿದ್ವಿ. ಸಾಧುಕ್ಕೆ ಹೋಗಿಲ್ಲ ಬೇಡ ಒಂದು ಲೆಕ್ಕದಾಗ ಅವರೆಲ್ಲ ನೀವು ಜೀಬೂಂಬ ಎಲ್ಲ ಮಾಡಿದ್ದೀರಲ್ಲ ಅದಕ್ಕೆ. ನಂದಪ್ಪ ಸುಮ್ಮನಿರಪ್ಪ, ನೀನೇನಪ್ಪ, ನಾನು ಆಮೇಲೆ ಮಾತಾಡ್ತೀನಿ. ನಮ್ಮ ಸಂಬಂಧಿಕರೆಲ್ಲರಿಗೂ ಸ್ವಾಗತ. ಭಾಳ ಖುಷಿ ಆಯಿತು. ನೀವು ನಮ್ಮ ಥರ ನಮಗೆ ರೀಲ್ ಸಂಬಂಧ ಅಲ್ಲ, ರಕ್ತ ಸಂಬಂಧ ನೀವು. ಏಕೆಂದರೆ ಉಳಿಸೋದು ನೀವೇ, ಅಳಿಸೋದು ನೀವೇ, ಬೆಳೆಸೋದು ನೀವೇ. ಅದಕ್ಕೋಸ್ಕರ ನಮ್ಮ ಸಂಬಂಧಿಕರು ನೀವು. ಪಿನಾಕ ನಾನೆಲ್ಲೋ ನಮ್ಮ ಪೀಪಲ್ ಮೀಡಿಯಾ ಅದಕ್ಕೆ ಅಲ್ಲ ಪೀಪಲ್ ಮೀಡಿಯಾ ಫ್ಯಾಕ್ಟ್ರಿ ಈ ಅಮೇರಿಕನ್ ಅಧ್ಯಕ್ಷ ಮಾಡಿದ್ಮೇಲೆ ಈ ನಮ್ಮದವರು ಪಾಪ ನಮ್ಮ ನೆಂಟರು ಅವರು ಆ್ಯಕ್ಚುಲಿ ಬೆಂಗಳೂರಿಗೆ ನೆಂಟರು ನಮ್ಮ ಮೇಲೆ ಕೋಪ ಮಾಡ್ಕೊಂಬಿಟ್ಟವ್ರೆ, ಈ ಸಿನಿಮಾ ಮಾಡೋದು ಬಿಟ್ಬಿಟ್ರಲ್ಲ ಕನ್ನಡ ಅಂತ. ನಾನು ಕದಮ್ಮ ಕೃತಿ ಅಜ್ಜಿಯವ್ರಿಗೆ ಬಂದಿದ್ಯಾ, ನೀನು ಕನ್ನಡ ಮಾತಾಡಿದ್ಯಾ? ಹೌದಲ್ವ, ನನಗದು ಅನುಮಾನ ಆಗ್ಬಿಟ್ಟಿತ್ತು ಇದ್ಯಾಕೆ ಅಂತ. ಆದರೆ ವಿಶ್ವಪ್ರಸಾದ್ ಅವರು ನಿಜವಾಗ್ಲೂ ತುಂಬ ಒಳ್ಳೆ ದೊಡ್ಡ ಪ್ರಾಜೆಕ್ಟ್ನ ಈ ಕನ್ನಡಕ್ಕೆ ತಂದಿದ್ದಾರೆ. ಅದು ಈಗ ನೋಡಿದ್ಮೇಲೆ ಭಾಳ ಖುಷಿಯಾಯಿತು. ಇದು ನಿಲ್ಸೋದು ಬೇಡ, ಹೀಗೆ ವಿಶ್ವಪ್ರಸಾದ್ ಅವರು ಮುಂದುವರಿಸ್ಲಿ ಅಂತ ನಾವು ಕೇಳ್ಕೊತೀವಿ. ಯಾಕೆ ಅಂತಂದರೆ ಅವರು ಮೂಲತಃ ತೆಲುಗರಾದರೂ ಅರ್ಧ ನೆಂಟರು ನಮಗೆ ಅಲ್ವಾ, ಗಾಂಧಿ ಬಸವನಗುಡಿ ಅಲ್ವಾ, ಮತ್ತು ನೆಂಟ್ರಿಗೆ ಸ್ವಲ್ಪ ಭಾಗ ಕೊಡಬೇಕಲ್ಲ. ಈಗ ವಿಜಯ್ ಅವರು ಇದ್ದಾರೆ ಇಲ್ಲಿ, ಹೆಂಗೆ ಕೆಲಸ ಮಾಡಿದ್ರು ಪಾಪ ನಮ್ಮ ಕೃತಿ ಈ ಸಾಧು ಕುಕ್ಕಿಲ್ಲ ಬಿಡ್ತಿರಲಿಲ್ಲ ಅಮೇರಿಕಾದಲ್ಲಿ. ಸುಮ್ಮನೆ ನಂಗೆ ಚಳ್ಳೆನ ತಿನ್ನಬೇಕು ಅಂತ ಅನ್ಸ್ಬಿಡೋದು ಅಂತ ಅನ್ನೋರಲ್ಲಿ ಪಾಪ ಹುಡುಕಂದು ತಾಂಬಂದು ಕೊಡೋದು, ಏನೇನೋ ತರಲೆ ಮಾಡಿಬಿಡಿತ್ತು ಈ ಸಾಧುವಲ್ಲಿ. ಆ ಮಗು ಬಿಡ್ತಿರ್ಲಿಲ್ಲ ಅಮೇರಿಕಾದಲ್ಲಿ. ಹಾಗೆ ನಿಜವಾಗ್ಲೂ ಅಲ್ಲಿ ತುಂಬ ಎಲ್ಲ ಇನಿಷಿಯೇಟ್ ತೊಗೊಂಡು ಓಡಾಡಿದ್ದು ಕೃತಿ ನಮ್ಮ ಆ ಸಿನಿಮಾಗೆ. ಇಲ್ಲಿ ವಿಜಯ್ ಅವರು ಪಾಪ ಅವರು ಜೊತೆಗೆ ಆ್ಯಕ್ಟ್ ಮಾಡಿಬಿಡಿದ್ರೆ ಡ್ಯಾನ್ಸು ಮಾಡಿಸಿದ್ದಾರೆ. ನಿಮಗೆ ಮಾಸ್ಟರ್ ಅಲ್ವಾ, ಎಲ್ಲ ಸಲೀಸಾಗಿ ಎಲ್ಲ ಬರಲಿ ಅಂತ. ಪಿನಾಕ ನಿಜವಾಗ್ಲೂ ನೋಡಿದ್ಮೇಲೆ ಬೇರೆ ಥರ ಖುಷಿ ಆಯಿತು. ಇನ್ನು ನಾವು ಗಣಪಂದು ಮೆಗಾ ಸ್ಟಾರ್ ಆಯಿತು, ಇನ್ನು ಗೋಲ್ಡನ್ ಸ್ಟಾರ್ ಅಲ್ಲಿ ಕೂತಿದ್ದಾನೆ. ನಿನಗಪ್ಪ ಟೈಟ್ಲಿನ ಮುಂದೆ ಅಪ್ಪಂದು ಇವಾಗ ಗೋಲ್ಡನ್ ಮೆಗಾ ಸ್ಟಾರ್, ನೀನು ಇವಾಗ ಗೋಲ್ಡನ್ ಸ್ಟಾರ್ ಇವಾಗ, ಓಕೆನಾ? ಸೂಪರ್. ಗಣೇಶನೇ ಸಾಟಿ. ಗಣೇಶನ ರೆಕಾರ್ಡು ಗಣೇಶನೇ ಮುರಿಬೇಕು. ಮುಂಗಾರು ಮಳೆ ಮುರಿಬೇಕು, ಗಾಳಿಪಟ ಆಗಬೇಕು, ಚೆಲ್ಲಾಟ, ಚಿತ್ತಾರ, ಗಣಪನ ರೆಕಾರ್ಡ್ ಗಣಪನೇ ಮುಗಿಬೇಕು. ಏಕೆಂದರೆ ಈ ಥರದೊಂದು ಪುರಾಣ, ಜಾನಪದ, ಇತಿಹಾಸ ಈ ಥರದ ಕಥೆಗಳು ಬಂದರೆ, ಏಕೆಂದರೆ ಇದು ಜನರು ನಿಮಗೆ ಗೊತ್ತು ಗಣಪನ ಭಾಷೆ ಮತ್ತು ಅದರಲ್ಲಿ ಬರುವಂಥ ಸಂಭಾಷಣೆ ಒಂದು ರೀತಿ ತಲೆದೂಗಂಗಿರ್ತವೆ. ಏಕೆಂದರೆ ಸುಲಲಿತವಾಗೇ ಅದನ್ನು ಅದು ಮೈಗೂ ಸೇರ್ಕೊಂಡ್ಬಿಟ್ಟಿರ್ತದೆ ಗಣಪನಿಗೆ. ನನಗಿದ್ನ ಪುನೀತ್ ಸರ್ ಸುಮಾರು ಸತಿ ಹೇಳಿದ್ರು, ಯಾವುದನ್ನ ಒಂಥರದ್ದು ಬಂದ್ಬಿಟ್ರೆ ಇಲ್ಲ ಇದು ಗಣೇಶ್ಗೆ ಸರಿ, ಈ ಥರದವೆಲ್ಲನೂ ನೀವು ಪದ್ಯ ಗದ್ಯ ಹಳಗನ್ನಡ ಎಲ್ಲ ಗಣೇಶಕ್ಕೆ ಸರಿಯಪ್ಪ, ನಮಗಿದಿಲ್ಲ ನಾವು ಅಲ್ಲಿದ್ದವ್ರಿ ಅಂತ ಅನ್ನೋರು ಪುನೀತ್ ಸಾರು. ಹಾಗಾಗಿ ಈ ಥರದ ಪುರಾಣದ ಪಾತ್ರಗಳಿಗೆ ಈಗ ಶಿಫ್ಟ್ ಆಗಿರೋದಿದೆಯಲ್ಲ, ಅದು ಇನ್ನೂ ಒಳ್ಳೆಯದೇ. ಅದು ನಮ್ಗೆ ಆ ಪ್ರಯತ್ನಗಳು, ಆ ಪ್ರಯೋಗಗಳು ಎಲ್ಲನೂ ಬರಬೇಕಿದ್ದವು. ಈಗ ಇದೊಂದು ನಮಗೆ ಅವರು ಪ್ಯಾನ್ ಇಂಡಿಯಾ ಅಂತ ಹೇಳಿದ್ದಾರೆ, ಅದು ಗೊತ್ತಿಲ್ಲ. ರೋಗ ಅದು ಒಳ್ಳೆಯದು ಏನೋ, ನಮಗೆ ಅಂತ ಒಂದು 2-3 ಒಳ್ಳೇದು ಅವಕಾಶ ಬಂದಿದೆ. ಮಿಕ್ಕಿದ್ದು ಈಗ ನಾವಾಗ ತೆಲುಗಮ್ಮ ಪೆದ್ದಮ್ಮ ತೆಲಂಗಾಣಮ್ಮಗೆ ನಾವು ಕೇಳ್ಕೋಬೇಕು. ಅಮ್ಮ ತೆಲುಗಮ್ಮ ಪೆದ್ದಮ್ಮ ತೆಲಂಗಾಣಮ್ಮ ಕನ್ನಡ ಸಿನಿಮಾಗಳು ಅಕ್ಕಳ ಆಡಂಡಮ್ಮ ಅಂತ ನಾವೀಗ ಕೇಳ್ಬೇಕು ಇವಾಗ. ಯಾಕಂದ್ರೆ ಇಲ್ಲಿ ತೆಲುಗು ಸಿನಿಮಾ ಅದ್ದೂರಿ ತಾಬಿಡಿ ತಿರ್ಬೋದು ಲೇಪಿಸ್ತಾರೆ ಈ ಕಡೆ ನಮ್ಮ. ತಾಬಿಡಿ ತೋಬಿಡಿ ಫುಲ್ ದುಮ್ಮು ಲೇಪಿಸ್ತಾರೆ ಈ ಕಡೆ. ಇವಾಗ ನಾವಲ್ಲಿ ತೆಲುಗಮ್ಮಗೆ ಪೆದ್ದಮ್ಮಗೆ ನಾವು ಕೇಳಬೇಕು. ನಮ್ಮ ಗಣೇಶ್ನ ಗೋಲ್ಡನ್ ಮೆಗಾಸ್ಟಾರ್ದಲ್ಲಿ అందరిని చూడాలమ్మ పెద్దమ్మ తెలంగాణమ్మ ಅಂತ ನಾವೀಗ ಹೇಳಿ ಅಂದ್ರಕ್ಕ ಬುದ್ಧಿ ಈ ಎಂಡಮ್ಮ ತೆಲುಗಮ್ಮ ಅಂತ ನಾವೀಗ ಕೇಳಬೇಕು. ಎಲ್ಲರೂ ನೋಡ್ಬೇಕು ನಮ್ಮ ಸಿನಿಮಾಕ್ಕೆ. ನಾವು ತುಂಬ ವಿಶಾಲ ಹೃದಯದವರು, ತುಂಬ ಜಾಗ ಕೊಟ್ಬಿಟ್ಟಿದ್ದೀವಿ ನಾವು ತೆಲುಗರಿಗೆ, ತಮಿಳರಿಗೆ. ಈಗ ಮಲಯಾಳದವರು ಬಂದು ಆಕರ್ಸ್ಕೊಂಡ್ಬಿಟ್ಟವ್ರೆ. ಏನು ಸರ್ ಬೇಜಾರು? ಮತ್ತೆ ಏನು ಖುಷಿ ಆಗ್ತದೆ? ನನ್ನ ಮಕ್ಕಳಿಗೆ ಖುಷಿ ಕಾಣ್ತೈತೆ ನಿಮಗೆ? ಅಯ್ಯೋ ರಾಮನೆ, ಆಯಿತು ವಯಸ್ಸು ಎಲ್ಲ ಅದಕ್ಕೆ ಹೋಗಿಲ್ಲ ಅವ್ರಿಗೆ. ಇನ್ನು ನಮ್ಮ ಧನು ಮಾಸ್ಟ್ರು ನಮಗೆ ಎಲ್ಲ ಫುಲ್ಲು ಬಿಟ್ಟುಗಳು ಹೇಳ್ಕೊಡ್ತಿದ್ರು.
ಸಣ್ಣದು ಸರ್ ಇದನ್ನು ಕುಣಿಸಿ ಅದನ್ನು ಕುಣಿಸಿ ಹಿಂಗೆ ಸರ್ ಇಷ್ಟೇ ಹಂಗೆ ಸರ್ ಸ್ಕೂಲ್ ಪೂರ್ತಿ ಮಾಡಿ ಅಂತ ಅಂದ್ಬಿಡ್ತಿದ್ರು. ಇವಾಗ ಇಷ್ಟು ದೊಡ್ಡ ಪ್ರಾಜೆಕ್ಟ್ ಮಾಡಿದ್ದಾರೆ ಧನು ಮಾಸ್ಟರ್. ಭಾಳ ಖುಷಿ ಆಯಿತು ಈ ಥರದ್ದೊಂದು ದೊಡ್ಡ ಪ್ರಾಜೆಕ್ಟ್ ನೀವು ಮಾಡ್ತಿರೋದು. ಇದು ನಿಮ್ಗೊಂದು ಶಾಪ ಕೊಡ್ತೀನಿ, ನೀವು ಎಲ್ಲ ಕನ್ನಡದಲ್ಲೇ ಉಳ್ಕೊಂಡು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿ, ಯಾವುದೇ ಕಾರಣಕ್ಕೂ ಕಲೀಲಿ. ಅದು ಶಾಪ ಅಲ್ಲ ಸರ್, ವರ. ಅಲ್ಲ, ನಾವು ಅದು ಶಾಪ ಕೊಡ್ಬೇಕು, ಅದು ವರ ಮಾಡ್ಕೋಬಾರ್ದು. ಅವರು ಬಿಟ್ಟು ಹೋಗ್ಬಿಡ್ತಾರೆ ಆಮೇಲಿಂದ ಪ್ಯಾನ್ ಇಂಡಿಯಾ, ಡೆಲ್ಲಿ ಬಾಂಬೆಗೆ ಹೋಗ್ಬಿಡ್ತಾರೆ. ಹೋಗಬಾರ್ದು, ಇಲ್ಲಿ ಇದ್ಕೊಂಡೇ ನೀವೆಲ್ಲ ಸಿನಿಮಾ ಮಾಡಿ, ಆಯ್ತು ಸಂತೋಷ ಅಂದ್ಬಿಟ್ಟು ಆದ್ಮೇಲೆ ನಾವು ಕೊಡೋದು ಬೇಡ, ಅದೇನೋ ಮಾಡ್ಕೊಳ್ಳಿ ಅದನ್ನ. ಹಾಗಾಗಿ ನಿಜವಲ್ಲ ಮಿಸ್ ಆಲ್ ದಿ ಬೆಸ್ಟ್. ತುಂಬ ಚೆನ್ನಾಗಿ ಒಂದು ನಮಗೆ ಅಲ್ಲೇ ಝುಮುಕಂತ ಇದು ಮಾಡಿಸಿದ್ದೀರಾ. ಹಂಗೆ ನಿಜವಲ್ಲ ಈ ಪಿಕ್ಚರು ಎಲ್ಲ ರೀತಿಯಿಂದನೂ ನಾವು ಹೇಳ್ದಂಗೆ ಗಣಪನ ರೆಕಾರ್ಡು ಗಣಪನೇ ಮುರಿದು ಅದ್ದೂರಿಯಾಗಿ ಆಗಲಿ. ನಮ್ಮ ಪೀಪಲ್ ಮೀಡಿಯಾ ಫ್ಯಾಕ್ಟ್ರಿ ಅವರು ಕಂಟಿನ್ಯೂಸ್ ಆಗಿ ಸಿನಿಮಾಗಳು ಇಲ್ಲಿ ಮಾಡಲಿ ಅಂತ ಕೇಳ್ತಾ, ಇನ್ನು ನಿಮ್ಮ ಆಶೀರ್ವಾದ ನಿಮ್ಮ ಪ್ರೋತ್ಸಾಹ ಕೇಳ್ತೀವಿ. ಏನಂತೀರಾ? ಹೌದಲ್ಲ? ಅಂತೀವಿ. ಥ್ಯಾಂಕ್ ಯು. ಶರಣೋ. ಇರು ಸಾಧುಕೋಕಲ್ಲಿ ಮಾತಾಡ್ತಾ ಏನು ಹೇಳ್ಬೇಡಿ ಬಿಡಿ. ಅವ್ರ ಬಗ್ಗೆ ಏನು ಹೋಗ್ಲಲ್ಲ ಬಿಡಿ. ಅವ್ರನ್ನ ಅವ್ರ ಮುಖ ನೋಡಿದ್ರೇನೆ ನಮ್ಮ